ನಮಸ್ಕಾರ. ಅಮರ ಭಾರತಿ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೇವರಿಗೆ ನಮನಗಳನ್ನು ಸಲ್ಲಿಸಿ ರುಚಿರ 7ನೇ ತರಗತಿ ಪುಸ್ತಕದ ನವಮಃ ಪಾಠ ಅಹಮಪಿ ವಿದ್ಯಾಲಯಂ ಗಮಿಷ್ಯಾಮಿ ಅನ್ನುವ ಪಾಠದ ಅಭ್ಯಾಸ ಭಾಗವನ್ನೀಗ ನೋಡೋಣ. ನಾನು ಶಾಲೆಗೆ ಹೋಗುವೆ. ಅಭ್ಯಾಸಗಳು, ಎಕ್ಸಸೈಸಸ್. ಉಚ್ಚಾರಣಂ ಕುರುತ, ಉಚ್ಚರಿಸಿರಿ. ಅಗ್ರಿಮದಿನೇ ಷಡ್ವಾದನೆ ಅಷ್ಟವರ್ಷ ದೇಶೀಯ ಅನುಗೃಹಾತು ಭವತ್ಸದೃಶಾನಾಂ ಗೃಹ ಸಂಚಲನಾಯ ವ್ಯವಸ್ಥಾಯೈ ಮಹಾರ್ಘತಾ ಕಾಲೇ ಅದ್ಯೈವಾಸ್ಯಾಹ ಕರತಲವಾದ ಸಹಿತಂ. ಇನ್ನೊಂದ್ಸತಿ ಹೇಳ್ತೀನಿ. ಅಗ್ರಿಮದಿನೇ ಷಡ್ವಾದನೆ ಅಷ್ಟವರ್ಷ ದೇಶೀಯ ಅನುಗೃಹಾತು ಭವತ್ಸದೃಶಾನಾಂ ಗೃಹ ಸಂಚಲನಾಯ ವ್ಯವಸ್ಥಾಯೈ ಮಹಾರ್ಘತಾ ಕಾಲೇ ಅದ್ಯೈವಾಸ್ಯಾಹ ಕರತಲವಾದ ಸಹಿತಂ. ಮುಂದಕ್ಕೆ ಹೋಗೋಣ. ಏಕಪದೇನ ಉತ್ತರಾಣಿ ಲಿಖತ, ಒಂದೇ ಪದದಲ್ಲಿ ಉತ್ತರಿಸಿರಿ. ಗಿರಿಜಾಯಾಹ ಗೃಹ ಸೇವಿಕಾಯಾಹ ನಾಮ ಕಿಮಾಸೀತ್. ಗಿರಿಜೆಯ ಮನೆ ಕೆಲಸದವರ ಹೆಸರೇನಾಗಿತ್ತು? ಉತ್ತರ ದರ್ಶನ ಎಂದು. ದರ್ಶನಾಯಾಹ ಪುತ್ರಿ ಕತಿ ವರ್ಷೀಯ ಆಸೀತ್. ದರ್ಶನೆಯ ಮಗಳಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? ಅಷ್ಟವರ್ಷೀಯ, 8 ವರ್ಷ ವಯಸ್ಸಾಗಿತ್ತು. ಅದ್ಯತ್ವೇ ಶಿಕ್ಷಾ ಅಸ್ಮಾಕಂ ಕೀದೃಶಂ ಅಧಿಕಾರ. ಇಂದಿನ ದಿನಗಳಲ್ಲಿ ವಿದ್ಯೆ, ಶಿಕ್ಷಣ ನಮ್ಮ ಯಾವ ರೀತಿ ಅಧಿಕಾರ ಅಂತಂದ್ರೆ ಮೌಲಿಕ ಅಧಿಕಾರ, ಅಂದ್ರೆ ಮೂಲಭೂತ ಅಧಿಕಾರವಾಗಿದ್ಯಪ್ಪ ಅಂತ ಹೇಳ್ತಾ ಇದೆ. ದರ್ಶನಾಯಾಹ ಪುತ್ರಿ ಕಥಂ ನೃತ್ಯತಿ. ದರ್ಶನೆಯ ಮಗಳು ಹೇಗೆ ನರ್ತಿಸಿದಳು ಅಂದ್ರೆ ಕರತಲವಾದನ ಸಹಿತಂ, ಚಪ್ಪಾಳೆ ತಟ್ಟುತ್ತಾ ನರ್ತಿಸಿದಳು ಎಂದು ಅರ್ಥ. ಇನ್ನು ಮುಂದಕ್ಕೆ ಪೂರ್ಣವಾಕ್ಯೇನ ಉತ್ತರತ, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಅಷ್ಟವರ್ಷ ದೇಶೀಯ ದರ್ಶನಾಯಾಹ ಪುತ್ರಿ ಕಿಂ ಸಮರ್ಥ ಆಸೀತ್. 8 ವರ್ಷದ ದರ್ಶನೆಯ ಮಗಳು ಯಾವುದರಲ್ಲಿ ಸಮರ್ಥರಾಗಿದ್ದಳು ಎಂದರೆ ಅಷ್ಟವರ್ಷ ದೇಶೀಯ ದರ್ಶನಾಯಾಹ ಪುತ್ರಿ ಸಂಪೂರ್ಣಂ ಗೃಹ ಕಾರ್ಯಂ ಕರ್ತುಂ ಸಮರ್ಥ ಆಸೀತ್. ಸಂಪೂರ್ಣ ಗೃಹ ಕೆಲಸ, ಮನೆ ಕೆಲಸವನ್ನು ಮಾಡೋದ್ರಲ್ಲಿ ಅವಳು ಸಮರ್ಥಳಾಗಿದ್ದಳು. ದರ್ಶನ ಕತಿ ಗೃಹಾಯಾಂ ಕಾರ್ಯಂ ಕರೋತಿ ಸ್ಮ. ದರ್ಶನ ಎಷ್ಟು ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು? ಪಂಚಷಡ್ ಗೃಹಾಣಾಂ ಕಾರ್ಯಂ ಕರೋತಿ ಸ್ಮ. 5-6 ಮನೆಗಳ ಕೆಲಸಗಳನ್ನ ಮಾಡುತ್ತಿದ್ದಳು. ಮಾಲಿನಿ ಸ್ವಪ್ರತಿವೇಶಿನೀಂ ಪ್ರತಿ ಕಿಂ ಕಥಯಿತಿ. ಮಾಲಿನಿಯು ತನ್ನ ನೆರೆಯವರ ಜೊತೆಯಲ್ಲಿ ಏನು ಕೇಳಿದಳು ಅಂತಂದ್ರೆ ಮಾಲಿನಿ ಸ್ವಪ್ರತಿವೇಶಿನೀಂ ಪ್ರತಿ ಕಥಯತಿ. ಗಿರಿಜೆ ಮಮ ಪುತ್ರ ಮಾತುಲ ಗೃಹಂ ಪ್ರತಿಪಸ್ಥಿತ. ನನ್ನ ಮಗ ತನ್ನ ಮಾವನ ಮನೆಗೆ ಹೋಗಿದ್ದಾನೆ, ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾನೆ. ಕಾಚಿದ್ ಅನ್ಯಾಂ ಕಾಮಪಿ ಮಹಿಳಾಂ ಕಾರ್ಯಾರ್ಥಂ ಜಾನಾಸಿ ತರ್ಹಿ ಪ್ರೇಷಯ. ಯಾರಾದರೂ ಮನೆ ಕೆಲಸದವರು ಸ್ತ್ರೀಯರಿದ್ರೆ ಅವರನ್ನು ಕಳಿಸು ಎಂದು ಮಾಲಿನಿ ತನ್ನ ಗಿರಿಜೆಗೆ ಹೇಳಿದಳು. ಅದ್ಯತ್ವೇ ಛಾತ್ರಾಹ ವಿದ್ಯಾಲಯೇ ಕಿಂ ಕಿಂ ನಿಶುಲ್ಕಂ ಪ್ರಾಪ್ನುವಂತಿ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಏನೇನನ್ನು ಶುಲ್ಕ ಪಡೆಯದೆ, ಯಾವ ಫೀಸನ್ನು ಕಟ್ಟದೆ ಪಡೆಯುತ್ತಾರೆ ಅಂತಂದ್ರೆ ಅದ್ಯತ್ವೇ ಛಾತ್ರಾಹ ವಿದ್ಯಾಲಯೇ ಶಿಕ್ಷಾಂ, ವಿದ್ಯೆಯನ್ನು, ಗಣವೇಶಂ ಅಂದ್ರೆ ಸಮವಸ್ತ್ರವನ್ನ, ಪುಸ್ತಕಾನಿ ಅಂದ್ರೆ ಪುಸ್ತಕಗಳನ್ನ, ಪುಸ್ತಕ ಸ್ಯೂತಂ ಅಂದ್ರೆ ಪುಸ್ತಕವನ್ನ ಹೊರುವ ಚೀಲ, ಪುಸ್ತಕದ ಚೀಲದವನ್ನು, ಪಾದತ್ರಾಣಂ ಅಂದ್ರೆ ಪಾದರಕ್ಷೆಯನ್ನು, ಮಧ್ಯಾಹ್ನ ಭೋಜನಂ ಮಧ್ಯಾಹ್ನದ ಭೋಜನವನ್ನು ಅಂದ್ರೆ ಊಟವನ್ನು, ಛಾತ್ರವೃತ್ತಿಂ ಅಂದ್ರೆ ವಿದ್ಯಾರ್ಥಿ ವೇತನವನ್ನು ಇತ್ಯಾದಿಗಳನ್ನ ನಿಶುಲ್ಕಂ ಪ್ರಾಪ್ನುವಂತಿ ಶುಲ್ಕವಿಲ್ಲದೆ, ಯಾವ ಹಣವನ್ನು ಕೊಡದೆ ಪಡೆಯುತ್ತಾರೆ ಎಂದು ಅರ್ಥ. ಮುಂದಕ್ಕೆ ಹೋಗೋಣ. ರೇಖಾಂಕಿತ ಪದ ಮಾತ್ರತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. ರೇಖೆಗಳಿರುವ ಪದಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ರಚಿಸಿರಿ. ಮಾಲಿನಿ ದ್ವಾರ ಮುದ್ಘಾಟಯತಿ. ಮಾಲಿನಿ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ, ಹಾಗಾಗಿ ಸ್ತ್ರೀಲಿಂಗ ಕಿಂ ಪದದ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಪದವನ್ನು ಇಲ್ಲಿ ಬಳಸಬೇಕು. ಕಾ ದ್ವಾರ ಮುದ್ಘಾಟಯತಿ. ಯಾರು ಬಾಗಲನ್ನು ತೆಗೆಯುತ್ತಾರೆ? ಮಾಲಿನಿ ಬಾಗಲನ್ನು ತೆಗೀತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಚಿಹ್ನೆಯನ್ನ ನಾವು ಬಿಡಬಾರದು, ಇದನ್ನ ಮರಿಲೇಬಾರದು. ಇದನ್ನ ಮರೆತರೆ ನಿಮ್ಗೆ ಅಂಕಗಳು ಹೋಗುತ್ತೆ. ಅದರಿಂದ ಈ ಪ್ರಶ್ನೆ ಚಿಹ್ನೆಯನ್ನ ನೀವು ಹಾಕ್ಲೇಬೇಕು. ಶಿಕ್ಷಾ ಸರ್ವೇಷಾಂ ಬಾಲಾನಾಂ ಮೌಲಿಕ ಅಧಿಕಾರ. ಸರ್ವೇಷಾಂ ಬಾಲಾನಾಂ ಅನ್ನುವಂಥದ್ದು
ಪುಲ್ಲಿಂಗ ಷಷ್ಠಿ ವಿಭಕ್ತಿ ಬಹುವಚನ. ಕಿಂ ಶಬ್ದದಲ್ಲಿ ಕೇಶಾಂ ಎಂದು ಬರುತ್ತದೆ. ಶಿಕ್ಷಾ ಕೇಶಾಂ ಮೌಲಿಕ ಅಧಿಕಾರ. ಯಾರ ಮೌಲಿಕ ಅಧಿಕಾರ, ಮೂಲಭೂತ ಅಧಿಕಾರ ಶಿಕ್ಷೆ ಅಂತಂದ್ರೆ ಸರ್ವೇಶಾಂ ಬಾಲನಾಂ, ಎಲ್ಲ ಮಕ್ಕಳ ಮೂಲಭೂತ ಅಧಿಕಾರವಾಗಿದೆ. ದರ್ಶನ ಆಶ್ಚರ್ಯೇಣ ಮಾಲಿನೀಂ ಪಶ್ಯತಿ. ಮಾಲಿನೀಂ ಅನ್ನೋದು ಸ್ತ್ರೀಲಿಂಗ, ದ್ವಿವಚನ ದ್ವಿತೀಯ ವಿಭಕ್ತಿ ಏಕವಚನ ಪದ. ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಪದ. ಹೀಗಾಗಿ ಕಾಂ, ಕಿಂ ಶಬ್ದದಲ್ಲಿ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಪದದಲ್ಲಿ ದರ್ಶನ ಆಶ್ಚರ್ಯೇಣ ಕಾಂ ಪಶ್ಯತಿ, ಯಾರನ್ನು ನೋಡುತ್ತಿದ್ದಾಳೆ. ಮಾಲಿನೀಂ ಪಶ್ಯತಿ, ಆಶ್ಚರ್ಯದಿಂದ ಮಾಲಿನಿಯನ್ನು ನೋಡುತ್ತಾಳೆ. ದರ್ಶನ ತಸ್ಯಾಹ ಪುತ್ರಿ ಚ ಮಿಲಿತ್ವಾ ಪರಿವಾರಸ್ಯ, ಅಂದ್ರೆ ಪರಿವಾರಸ್ಯ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ ಪುಲ್ಲಿಂಗ ಪದ. ಷಷ್ಠಿ ವಿಭಕ್ತಿ. ಕಿಂ ಅಂದ್ರೆ ಏಕವಚನ ಅಂತಂದ್ರೆ ಕಸ್ಯ ಎಂದು ಆಗುತ್ತದೆ. ದರ್ಶನ ತಸ್ಯಾಹ ಪುತ್ರಿ ಚ ಮಿಲಿತ್ವಾ ಕಸ್ಯ ಭರಣ ಪೋಷಣಂ ಕುರುತಸ್ಮ. ದರ್ಶನೆ ಮತ್ತು ಮಗಳು ಇಬ್ರು ಸೇರಿ ಯಾರ ಭರಣ ಪೋಷಣ ಅಂದ್ರೆ ಸಾಕುವುದು ಮತ್ತು ಅನ್ನ ಆಹಾರಗಳನ್ನು ಸರಬರಾಜು ಮಾಡುವುದು, ಇದನ್ನು ಮಾಡ್ತಿದ್ದು, ಇದರ ಜವಾಬ್ದಾರಿಯನ್ನು ವಹಿಸಿದ್ದರು ಎಂದು ಪ್ರಶ್ನೆ. ಅವರ ಪರಿವಾರದ ಭರಣ ಪೋಷಣೆಗಳನ್ನ ಅವರು ನೆರವೇರಿಸುತ್ತಿದ್ದರು ಎಂದು ಅರ್ಥ. ಉತ್ತರ ಮುಂದಕ್ಕೆ ಹೋಗೋಣ. ಸಂಧಿಂ ವಿಚ್ಛೇದ್ಯ ಪೂರಯಿತ, ಸಂಧಿಯನ್ನು ಬಿಡಿಸಿರಿ. ಗ್ರಾಮಂ ಪ್ರತಿ, ಗ್ರಾಮಂ ಪ್ಲಸ್ ಪ್ರತಿ. ಕಾರ್ಯಾರ್ಥಂ, ಕಾರ್ಯ ಪ್ಲಸ್ ಅರ್ಥಂ. ಕರಿಷ್ಯತ್ಯೇಷ, ಕರಿಷ್ಯತಿ ಪ್ಲಸ್ ಏಷ, ಕರಿಷ್ಯತ್ಯೇಷ. ಸ್ವೋದರ ಪೂರ್ತಿ, ಸ್ವ ಪ್ಲಸ್ ಉದರ ಪೂರ್ತಿ, ಸ್ವ ಪ್ಲಸ್ ಉದರ ಪೂರ್ತಿ. ಅಪ್ಯೇವಂ, ಅಪಿ ಪ್ಲಸ್ ಏವಂ, ಅಪ್ಯೇವಂ. ಪ್ರತಿ, ಕಾರ್ಯ, ಏಷ, ಸ್ವ, ಏವಂ. ಇದು ಉತ್ತರಗಳು. ಮುಂದಕ್ಕೆ ಹೋಗೋಣ. ಸಮಾನಾರ್ಥಕ ಪದಾನಿ ಮೇಲೆಯತ, ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ಆಶ್ಚರ್ಯೇನ, ವಿಸ್ಮಯೇನ, ಆಶ್ಚರ್ಯದಿಂದ ಎಂದು ಅರ್ಥ. ಉಲ್ಲಾಸೇನ, ಪ್ರಸನ್ನತೆಯ ಅಂದ್ರೆ ಹರ್ಷದಿಂದ, ಸಂತೋಷದಿಂದ ಎಂದು ಅರ್ಥ. ಪರಿವಾರಸ್ಯ, ಕುಟುಂಬಸ್ಯ, ಪರಿವಾರದ, ಕುಟುಂಬದ. ಅಧ್ಯಯನಸ್ಯ, ಅಧ್ಯಯನದ ಅಂದ್ರೆ ಪಠನ, ಓದುವಿಕೆಯ ಎಂದು ಅರ್ಥ. ಪಠನಸ್ಯ. ಕಾಲಃ, ಸಮಯ, ಕಾಲ, ಸಮಯ. ಇದರ ಅರ್ಥಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಪಠನ ಅಂತಂದ್ರೆ ಓದುವುದರ, ಸಮಯ ಅಂತಂದ್ರೆ ಸಮಯ, ಪ್ರಸನ್ನತೆಯ ಅಂತಂದ್ರೆ ಪ್ರಸನ್ನತೆಯಿಂದ ಒಡಗೂಡಿ ಅಂತ ಹೇಳಿ. ವಿಸ್ಮಯೇನ ಅಂದ್ರೆ ವಿಸ್ಮಯದೊಡನೆ. ಕುಟುಂಬಸ್ಯ, ಕುಟುಂಬದ ಎಂದು ಅರ್ಥ. ವಿಲೋಮ ಪದಗಳನ್ನ ಬರೆಯಿರಿ ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಹೊಂದಿಸಿ ಬರೆಯಿರಿ. ಕ್ರೇತುಂ, ವಿಕ್ರೇತುಂ, ಕೊಳ್ಳಲು, ಮಾರಲು ಎಂದು ಅರ್ಥ. ಶ್ವಃ, ಹ್ಯಃ, ನಾಳೆ, ನಿನ್ನೆ. ಗ್ರಾಮಂ, ನಗರಂ, ಗ್ರಾಮ, ನಗರ, ಪಟ್ನ, ಊರು. ಸಮೀಪಸ್ಥಂ, ದೂರಸ್ಥಂ, ಹತ್ತಿರದ್ದು, ದೂರದ್ದು. ಪೃಚ್ಛತಿ, ಕಥಯತಿ, ಕೇಳುತ್ತಾನೆ, ಹೇಳುತ್ತಾನೆ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀವಿ. ಸಮೀಪಸ್ಥಂ, ದೂರಸ್ಥಂ ಅಂದ್ರೆ ಹತ್ತಿರದ್ದು, ದೂರದ್ದು. ಪೃಚ್ಛತಿ, ಕಥಯತಿ ಅಂದ್ರೆ ಕೇಳುತ್ತಾನೆ, ಹೇಳುತ್ತಾನೆ. ಕ್ರೇತುಂ, ವಿಕ್ರೇತುಂ ಅಂತಂದ್ರೆ ಕೊಳ್ಳುವುದಕ್ಕೆ, ಮಾರುವುದಕ್ಕೆ. ಶ್ವಃ, ಹ್ಯಃ ಅಂತಂದ್ರೆ ನಾಳೆ, ನಿನ್ನೆ. ಗ್ರಾಮಂ, ನಗರಂ ಅಂದ್ರೆ ಹಳ್ಳಿ, ಪಟ್ನ, ಊರು. ವಿಶೇಷಣ ಪದೈಹಿ ಸಹ ವಿಶೇಷ್ಯ ಪದಾನಿ ಯೋಜಯಿತ. ವಿಶೇಷಣಗಳನ್ನು ಅವುಗಳ ವಿಶೇಷ್ಯ ಪದಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರ್ವೇಷಾಂ ಬಾಲಕಾನಾಂ, ಎಲ್ಲ ಬಾಲಕರ. ಮೌಲಿಕ ಅಧಿಕಾರ, ಮೂಲಭೂತ ಅಧಿಕಾರ. ಏಷಾ ಅಲ್ಪವಯಸ್ಕ, ಇವಳು ಈ ಅಲ್ಪ ವಯಸ್ಸಿನವಳು, ಚಿಕ್ಕ ವಯಸ್ಸಿನವಳು. ಸರ್ವಕಾರೀಯಂ ವಿದ್ಯಾಲಯಂ, ಸರ್ಕಾರಿ ಶಾಲೆ. ಸಮೀಪಸ್ಯೆ ವಿದ್ಯಾಲಯ, ಹತ್ತಿರದ ಶಾಲೆಯಲ್ಲಿ. ಸರ್ವಾಸಾಂ ಬಾಲಿಕಾನಾಂ, ಎಲ್ಲ ಹುಡುಗಿಯರ. ನಿಶುಲ್ಕಂ ಗಣವೇಶಂ, ಶುಲ್ಕವಿಲ್ಲದ ಉಚಿತವಾದ ಸಮವಸ್ತ್ರ ಎಂದು ಅರ್ಥ. ಸರ್ವಾಸಾಂ ಬಾಲಿಕಾನಾಂ ಅಂದ್ರೆ ಎಲ್ಲ ಬಾಲಕಿಯರ. ಸರ್ವಕಾರೀಯಂ ವಿದ್ಯಾಲಯಂ ಅಂದ್ರೆ ಸರ್ಕಾರಿ ಶಾಲೆ. ಸರ್ವೇಷಾಂ ಬಾಲಕಾನಾಂ ಅಂದ್ರೆ ಎಲ್ಲ ಹುಡುಗರ. ಮೌಲಿಕ ಅಧಿಕಾರ ಅಂದ್ರೆ ಮೂಲಭೂತ ಹಕ್ಕು, ಅಧಿಕಾರ.
ನಿಶುಲ್ಕಂ ಗಣವೇಶಂ ಅಂದ್ರೆ ಶುಲ್ಕವಿಲ್ಲದ ಸಮವಸ್ತ್ರ. ಏಷಾ ಅಲ್ಪವಯಸ್ಕ, ಈ ಚಿಕ್ಕ ವಯಸ್ಸಿನವಳು. ಸಮೀಪಸ್ಯ ವಿದ್ಯಾಲಯೇ, ಹತ್ತಿರದ ಶಾಲೆಯಲ್ಲಿ ಎಂದು ಅರ್ಥ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ಪಾಠ ಅಹಮಪಿ ವಿದ್ಯಾಲಯಂ ಗಮಿಷ್ಯಾಮಿ ಎನ್ನುವ ಪಾಠವು ಕೂಡ ಇಲ್ಲಿಗೆ ಮುಗಿಯುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ನಾವು ಬರುತ್ತೇವೆ. ಅಮರ ಭಾರತಿ ಸಂಸ್ಕೃತ. ಶ್ರೀಕೃಷ್ಣಾರ್ಪಣಮಸ್ತು.